ಈಗ ಪತ್ರ ನಿಮಗೆ ಸಿಕ್ಕಿದೆ, ಎಲ್ಲರೂ ಸೇರಿ ನಾನೂ ಸೇರಿ ಸೈನ್ ಹಾಕಿದೀನಿ. ಅದ್ರಲ್ಲೇನ್ ಫೇಕ್ ಲೆಟರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡ್ ಕೊಟ್ಟಿದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂತ ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದ್ರೆ ಒಂದ್ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಆದ್ರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ. ನನಗೆ ಮಂತ್ರಿಗಿರಿ ಬೇಡ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತೆ ಪ್ರಾದೇಶಿಕವಾಗಿರುವಂತ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 35 5 ಜನ 4 ಜನ ಬಂದಿರಲಿಲ್ಲ, ಇಲ್ಲಾಂದ್ರೆ ಎಲ್ಲರೂ ಸೈನ್ ಹಾಕ್ತಿದ್ರು. ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡ್ಲಿ, ಅದ್ರಲ್ಲೇನ್ ತಪ್ಪಿಲ್ಲ. ಯಾಕಂದ್ರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನ ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಗಿರಿಯನ್ನ ನಿಭಾಯಿಸುವಂತ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ. ಆದ್ರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದೀವಿ. ಎಲ್ಲ ಹೈಕಮಾಂಡ್ ನಾಯಕರ ಪ್ರತಿಕ್ರಿಯೆ ಬಂತ ಸರ್? ಈ ಒಂದು ಬರುತ್ತೆ ಈಗ ಕೊಟ್ಟಿದೀವಿ, ಬರುತ್ತೆ. ಈ ನಮ್ಮ ನೋಡಿ, ಈಗ ಮಂಗಳೂರಲ್ಲಿ ನಮ್ಮ ಅಶೋಕ್ ರೈ ಒಬ್ಬರೇ ಗೆದ್ದವ್ರೆ, ಅಂತವ್ರು ಕೊಡ್ಲಿ. ನಮ್ಮ ಶಿವಗಂಗನ್ ಅಂತವ್ರು ಕೊಡ್ಲಿ, ನಮ್ಮ ಭರತ್ ರೆಡ್ಡಿ ಅಂತವ್ರು ಕೊಡ್ಲಿ. ಎಲ್ಲ ಸ್ಟ್ರಾಂಗ್ ಇದಾರೆ. ಎಲ್ಲ 31 ಜನರಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ವೆರಿ ಟ್ಯಾಲೆಂಟ್ ಇದೆ. ಪಕ್ಷಕ್ಕೆ ಒಂದಷ್ಟು ಓಟ್ ತರೋಷ್ಟು ಕೆಪಾಸಿಟಿ ಇದೆ. ಇದರ ಮಹಿಳೆಯರಲ್ಲಿ ನಯನ ಮೋಟಮ್ ಕೊಡ್ಲಿ. ನನಗ್ ಬೇಡ, ನಾನು ಮಂತ್ರಿ ಕೊಟ್ಟರು ನಿಜವಾಗ್ಲೂ ನಾನು ತಗೊಳಲ್ಲ. ನಾನು MLA ಸಾಕು. ನನಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗೋದು ಸಾಕು. ಹೊಸ ಹುಡುಗರು ಕೊಡ್ಲಿ, ಹೊಸಬ್ರು ಕೊಡ್ಲಿ. ಅವ್ರ ಕೆಪಾಸಿಟಿ ಇದೆ, ಅವರು ಚೆನ್ನಾಗಿ ಮಾಡಿರ್ತಾರೆ. ಮತ್ತೆ ಪಕ್ಷಕ್ಕೆ ಯಂಗ್ ಟರ್ಕ್ಗೆ ಮಂತ್ರಿ ಮಾಡಿದ್ದಾರೆ ಅಂದ್ರೆ ಪಕ್ಷ ಹೊಸ ಇದಾಗಿ ಬರುತ್ತೆ, ಚಾರ್ಮ್ ಬದಲಾಗುತ್ತೆ. ಅದಕ್ಕೆ 28ಕ್ಕೂ ನಮ್ದೇ ಸರ್ಕಾರ ಬರುತ್ತೆ. ಅದರಿಂದ ಕೊಡ್ಲಿ. ಬರುತ್ತೆ, ಅದನ್ನೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡಿ. ಪತ್ರ ಬರ್ದಿದ್ದೀರಿ ಅಂದ್ರೆ ಏನೋ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ತಮಗೇನಾದ್ರು ಸಿಕ್ಕಿ ಬರ್ದಿರೋದಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ರಾಹುಲ್ ಗಾಂಧಿನೂ ಮೀಟ್ ಮಾಡ್ತೀವಿ, ಸುರ್ಜೇವಾಲಾ ಅವ್ರನ್ನೂ ಮೀಟ್ ಮಾಡ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ, DCMನು ಮೀಟ್ ಮಾಡ್ತೀವಿ, ವೇಣುಗೋಪಾಲ್ ಅವ್ರನ್ನು ಮೀಟ್ ಮಾಡ್ತೀವಿ. ಟೈಮ್ ಕೇಳ್ತೀವಿ. ಟೈಮ್ ತಗೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಎಲ್ರು ಹೋಗಿ ನಾವು ಕೇಳ್ತೀವಿ, ಟೈಮ್ ಕೇಳಿ ಕೊಡ್ತೀವಿ. ನಾವು ಅನ್ಕೊಂಡಂತ ಇದಾಗಬೇಕು ಅಂದ್ರೆ ಒಂದು ರೀಶಫಲ್ ಆಗ್ಬೇಕು, ಇಲ್ಲಾಂದ್ರೆ ಪವರ್ ಶೇರಿಂಗ್ ಒಂದೆಲ್ಲ ಬಗೆಹರಿಬೇಕು. ಅದೇನೋ ಆಗುತ್ತೆ. ಯಾವಾಗ ಆಗುತ್ತದು? ಊಟಕ್ಕೆ ಕರ್ದ್ಮೇಲೆ ಅತ್ತೆ ಊಟ ಇಕ್ತಾ ಇರ್ತಾರ. ನೀವ್ ಅಲ್ಲಲ್ಲ, ಒಂದ್ ನಿಮಿಷ. ನಿಮ್ಮ ಊಹೆಗೆ ನನ್ನ ಉತ್ತರ ಅಲ್ಲ. ನಾವು ಬರ್ದಿರೋದು 5 ಜನ MLAಗಳನ್ನ, ಹೊಸದಾಗಿ ಗೆದ್ದಿರೋರನ್ನ ನೆಗ್ಲೆಕ್ಟ್ ಮಾಡಬೇಡಿ, ಮಂತ್ರಿ ಮಾಡಿ. ಪಕ್ಷಕ್ಕೆ ಒಂದು ಚಾರ್ಮ್ ಬರುತ್ತೆ. ಯಂಗ್ ಟರ್ಕ್ಗಳಿಗೆ ಒಂದು ಅವಕಾಶ ಸಿಕ್ದಾಗುತ್ತೆ. ಪ್ರಾದೇಶಿಕ ವಾರಗಳಲ್ಲಿ ಕೊಡಿ. ಈಗ ಮಂಗಳೂರು ಅಂತ ಪ್ರದೇಶಗಳಲ್ಲಿ ಗೆಲ್ಲಕ್ಕೆ ಇಲ್ಲ ಕಾಂಗ್ರೆಸ್. ಅಶೋಕ್ ರೈ ಗೆದ್ದಿದ್ದಾರೆ, ಕೊಡಿ. ಅವ್ರಿಗೆ ಟಾಸ್ಕ್ ಕೊಡಿ. ಇಡೀ ಮಂಗಳೂರ್ನ ನೀನು ಗೆಲ್ಸ್ಕೊಂಡ್ಬರ್ಬೇಕು, ಮಂತ್ರಿ ಮಾಡ್ತೀನಿ ಅಂತ ಟಾಸ್ಕ್ ಕೊಡಿ. ಅವರು ಬೆಳಗ್ಗೆ ರಾತ್ರಿ ಓಡಾಡಿ ಕೆಲಸ ಮಾಡ್ತಾರೆ. ಆತರ ಪ್ರಾದೇಶಿಕವಾಗಿ ಇರೋರಿಗೆ, ಚೆನ್ನಾಗಿರೋರು ಕೊಡಿ. ಮಧ್ಯ ಕರ್ನಾಟಕದಲ್ಲಿ ನಮ್ಮ ಶಿವಗಂಗನ್ ಕೊಡಿ, ನಯನ ಕೊಡಿ. ಚಿಕ್ಕಮಂಗ್ಳೂರು ನೋಡಮ್ಮ, ನೆಕ್ಸ್ಟ್ ಈಗ ಇರೋದ್ರಲ್ಲಿ ಹೊಸಬ್ರು. ಆ ತರ ನಾನು ಹೇಳ್ತಾ ಇರೋದೇ ಹೊರತು ನಮಗ್ ಮಾಡಿ ಅಂತಲ್ಲ. ಆಮೇಲೆ ನೀವು ಅದಕ್ಕೆ ಕ್ವಶನ್ ಮಾರ್ಕ್ಗಳು ಹಾಕೊಂಡೋಗಿ ನಮ್ಮನ್ನ ಹತ್ರ ಉತ್ತರ ಬಯಸಿದ್ರೆ ನಮ್ಗಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ MLAಗಳು ಕೊಡಿ ಅಂತ. ಸರ್, ಊಟಕ್ಕೆ ಕರಿಬೇಕಾಗಿದ್ದ ಅತ್ತೆ ಹತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ಅಳಿನ ಆತಿಥ್ಯ ಮಾಡೋರು ಯಾರು ಸರ್? 2 ತಿಂಗಳಾಯ್ತಲ್ಲ, ಆಗುತ್ತೆ. ಊಟಕ್ಕೆ ಕರೆದು 2 ತಿಂಗಳಾಯ್ತು. ಸಂದರ್ಭ ಬರುತ್ತೆ. ಇನ್ನೊಂದು ವಾರದಲ್ಲಿ ನಾನೇ ಪ್ರೆಸ್ ಮೀಟ್ ಮಾಡ್ತೀನಿ. ಟೈಮ್ ತಗೊಳ್ತೀವಿ ಎಲ್ಲಾರು. ಅವ್ರನ್ನ ದಿನ ಭೇಟಿ ಮಾಡೋದು, ಅಪ್ಪ ಮಕ್ಳು ಭೇಟಿ ಮಾಡೋದು, ಯಾಕೆ ಮನೆಗೆ ಬಂದ್ರಿ ಅನ್ನೋ ತರ ಆಯ್ತು. ನೀವು ಅವ್ರನ್ನ ಭೇಟಿ ಮಾಡೋದು ಸರ್ವೇ ಸಾಮಾನ್ಯ. ನಾನು ಬೆಂಗಳೂರು ಈಗ ಬರೋಕ್ ಮುಂಚೆ ಮುಖ್ಯಮಂತ್ರಿ ಅವ್ರ ಮನೆಗೂ ಹೋಗಿದ್ದೆ. ಅಷ್ಟರಲ್ಲಿ ಅವ್ರ ಮೀಟಿಂಗ್ ಹೊಟ್ಟೋಗಿದ್ರು. ಏನ್ ಹೇಳ್ತಾ ಇದೀನಿ ನಾನು, DK ಶಿವಕುಮಾರ್ ಸಾಹೇಬ್ರ ಮನೆಗೆ ಬರೋದನ್ನ ನಾನು ದಿನ ಬರ್ತೀನಿ. ನಾನು ಮುಖ್ಯಮಂತ್ರಿ ಮನೆಗೂ ಹೋಗ್ತೀನಿ. ಅವ್ರ ಹತ್ರ ಇವತ್ತು ಅಲ್ಲಿ ನಾನು ಇದು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು. ಅಲ್ಲಿ MLAಗಳು, ಮಂತ್ರಿಗಳಿದ್ರೆ ಅವ್ರನ್ನ ಮೀಟೇ ಮಾಡೋಕ್ಕಾಗಿಲ್ಲ ನಾನು. ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಗಳು ಮದುವೆ ಇದೆ, ಅದು ಇನ್ವಿಟೇಷನ್ ಕೊಡಿಸ್ಬೇಕಾಯ್ತು. ಅದನ್ನ ಮಾತ್ರ ಕೊಡಿಸಿದೀನಿ, ರಾಜಕೀಯ ಮಾತಾಡಿಲ್ಲ. ಎಲ್ಲ 35 ಜನನು ಬಂದು CM, DCM, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ನಮ್ಮ ಹಕ್ಕನ್ನ ಮಂಡಿಸ್ತೀವಿ. ಧನ್ಯವಾದಗಳು. ಈಗ ಪತ್ರ ನಿಮಗೆ ಸಿಕ್ಕಿದೆ, ಎಲ್ಲರೂ ಸೇರಿ ನಾನೂ ಸೇರಿ ಸೈನ್ ಹಾಕಿದೀನಿ. ಅದ್ರಲ್ಲೇನ್ ಫೇಕ್ ಲೆಟರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡ್ ಕೊಟ್ಟಿದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂತ
ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದ್ರೆ ಒಂದ್ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಆದ್ರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ, ನನಗೆ ಮಂತ್ರಿಗಿರಿ ಬೇಡ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತೆ ಪ್ರಾದೇಶಿಕವಾಗಿರುವಂತ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 5 ಜನ 4 ಜನ ಬಂದಿರಲಿಲ್ಲ, ಇಲ್ಲಾಂದ್ರೆ ಯಾರು ಸೈನ್ ಹಾಕ್ತಿದ್ರು. ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡ್ಲಿ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಯಾಕಂದ್ರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನ ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಗಿರಿಯನ್ನ ನಿಭಾಯಿಸುವಂತ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ. ಆದ್ರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದೀವಿ. ಎಲ್ಲ ಹೈಕಮಾಂಡ್ ನಾಯಕರ ಪ್ರತಿಕ್ರಿಯೆ ಏನಾದ್ರು ಬಂತ ಸರ್ ಈ ಒಂದು ಬರುತ್ತೆ ಈಗ ಕೊಟ್ಟಿದೀವಿ, ಬರುತ್ತೆ. ಈ ನಮ್ಮ ನೋಡಿ, ಈಗ ಮಂಗಳೂರಲ್ಲಿ ನಮ್ಮ ಅಶೋಕ್ ರೈ ಒಬ್ಬರೇ ಗೆದ್ದವ್ರೆ, ಅಂತವ್ರು ಕೊಡ್ಲಿ. ನಮ್ಮ ಶಿವಗಂಗನ್ ಅಂತವ್ರು ಕೊಡ್ಲಿ, ನಮ್ಮ ಭರತ್ ರೆಡ್ಡಿ ಅಂತವ್ರು ಕೊಡ್ಲಿ. ಎಲ್ಲ ಸ್ಟ್ರಾಂಗ್ ಇದಾರೆ. ಎಲ್ಲ 31 ಜನರಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ವೆರಿ ಟ್ಯಾಲೆಂಟ್ ಇದೆ. ಪಕ್ಷಕ್ಕೆ ಒಂದಷ್ಟು ಓಟ್ ತರೋಷ್ಟು ಕೆಪಾಸಿಟಿ ಇದೆ. ಈ ತರ ಮಹಿಳೆಯರಲ್ಲಿ ನಯನ ಮೋಟಮು ಕೊಡ್ಲಿ. ನನಗ್ ಬೇಡ, ನಾನು ಮಂತ್ರಿ ಕೊಟ್ಟರು ನಿಜವಾಗ್ಲೂ ನಾನು ತಗೊಳಲ್ಲ. ನಾನು MLA ಸಾಕು, ನನಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗೋದು ಸಾಕು. ಹೊಸ ಹುಡುಗರು ಕೊಡ್ಲಿ, ಹೊಸಬ್ರು ಕೊಡ್ಲಿ. ಅವ್ರ ಕೆಪಾಸಿಟಿ ಇದೆ, ಅವರು ಚೆನ್ನಾಗಿ ಮಾಡಿರ್ತಾರೆ. ಮತ್ತೆ ಪಕ್ಷಕ್ಕೆ ಯಂಗ್ ಟರ್ಕ್ಗೆ ಮಂತ್ರಿ ಮಾಡಿದ್ದಾರೆ ಅಂದ್ರೆ ಪಕ್ಷ ಹೊಸ ಇದಾಗಿ ಬರುತ್ತೆ, ಚಾರ್ಮ್ ಬದಲಾಗುತ್ತೆ. ಅದಕ್ಕೆ 28ಕ್ಕೂ ನಮ್ದೇ ಸರ್ಕಾರ ಬರುತ್ತೆ. ಅದರಿಂದ ಕೊಡ್ಲಿ. 5 ಜನ ಪತ್ರ ಬರ್ದಿದ್ರ, ಯಾರ ಕಡೆಯಿಂದ ರೆಸ್ಪಾನ್ಸ್ ಬಂತು ಸರ್? ಬರುತ್ತೆ, ಅದನ್ನೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡಿ. ಪತ್ರ ಬರ್ದಿದ್ದೀರಿ ಅಂದ್ರೆ ಏನೋ ಬೆಳವಣಿಗೆ ಆಗುತ್ತೆ ಅನ್ನುವಂತ ತಮಗೇನಾದ್ರು ಸಿಕ್ಕಿ ಬರ್ದಿರೋದಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ರಾಹುಲ್ ಗಾಂಧಿನೂ ಮೀಟ್ ಮಾಡ್ತೀವಿ, ಸುರ್ಜೇವಾಲಾ ಅವ್ರನ್ನೂ ಮೀಟ್ ಮಾಡ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ. ಅಂತ ಹೇಳ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ, DCMನೂ ಮೀಟ್ ಮಾಡ್ತೀವಿ, ವೇಣುಗೋಪಾಲ್ ಅವ್ರನ್ನೂ ಮೀಟ್ ಮಾಡ್ತೀವಿ. ಟೈಮ್ ಕೇಳ್ತೀವಿ, ಟೈಮ್ ತಗೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಎಲ್ರು ಹೋಗಿ ನಾವು ಕೇಳ್ತೀವಿ, ಟೈಮ್ ಕೇಳಿ ಕೊಡ್ತೀವಿ. ತಾವ್ ಅನ್ಕೊಂಡಂತ ಇದಾಗಬೇಕು ಅಂದ್ರೆ ಒಂದು ರೀಶಫಲ್ ಆಗ್ಬೇಕು, ಇಲ್ಲಾಂದ್ರೆ ಪವರ್ ಶೇರಿಂಗ್ ಗೊಂದಲ ಬಗೆಹರಿಬೇಕು. ಅದೇನೋ ಆಗುತ್ತೆ. ಯಾವಾಗ ಆಗುತ್ತೆ ಅದು? ಊಟಕ್ಕೆ ಕರೆದ್ಮೇಲೆ ಅತ್ತೆ ಊಟ ಇಕ್ತಾ ಇರ್ತಾರ. ನೀವ್ ಅಲ್ಲಲ್ಲ, ಒಂದ್ ನಿಮಿಷ. ನಿಮ್ಮ ಊಹೆಗೆ ನನ್ನ ಉತ್ತರ ಅಲ್ಲ. ನಾವು ಬರ್ದಿರೋದು 5 ಜನ MLAಗಳನ್ನ, ಹೊಸದಾಗಿ ಗೆದ್ದಿರೋರನ್ನ ನೆಗ್ಲೆಕ್ಟ್ ಮಾಡಬೇಡಿ, ಮಂತ್ರಿ ಮಾಡಿ. ಪಕ್ಷಕ್ಕೆ ಒಂದು ಚಾರ್ಮ್ ಬರುತ್ತೆ. ಯಂಗ್ ಟರ್ಕ್ಗಳಿಗೆ ಒಂದು ಅವಕಾಶ ಸಿಕ್ಕಿದಾಗುತ್ತೆ. ಪ್ರಾದೇಶಿಕ ವಾರಗಳಲ್ಲಿ ಕೊಡಿ. ಈಗ ಮಂಗಳೂರು ಅಂತ ಪ್ರದೇಶಗಳಲ್ಲಿ ಗೆಲ್ಲಕ್ಕೆ ಇಲ್ಲ ಕಾಂಗ್ರೆಸ್. ಅಶೋಕ್ ರೈ ಗೆದ್ದಿದ್ದಾರೆ, ಕೊಡಿ. ಅವ್ರಿಗೆ ಟಾಸ್ಕ್ ಕೊಡಿ. ಇಡೀ ಮಂಗಳೂರನ್ನ ನೀನು ಗೆಲ್ಸ್ಕೊಂಡ್ಬರ್ಬೇಕು, ಮಂತ್ರಿ ಮಾಡ್ತೀನಿ ಅಂತ ಟಾಸ್ಕ್ ಕೊಡಿ. ಅವರು ಬೆಳಗ್ಗೆ ರಾತ್ರಿ ಓಡಾಡಿ ಕೆಲಸ ಮಾಡ್ತಾರೆ. ಆ ಥರ ಪ್ರಾದೇಶಿಕವಾಗಿ ಇರೋರಿಗೆ, ಚೆನ್ನಾಗಿರೋರು ಕೊಡಿ. ಮಧ್ಯ ಕರ್ನಾಟಕದಲ್ಲಿ ನಮ್ಮ ಶಿವಗಂಗನ್ ಕೊಡಿ, ನಯನ ಕೊಡಿ. ಚಿಕ್ಕಮಂಗ್ಳೂರು ನೋಡಮ್ಮ, ನೆಕ್ಸ್ಟ್ ಈಗ ಇರೋದ್ರಲ್ಲಿ ಹೊಸಬ್ರು. ಆ ತರ ನಾನು ಹೇಳ್ತಾ ಇರೋದೇ ಹೊರತು ನಮಗ್ ಮಾಡಿ ಅಂತಲ್ಲ. ಆಮೇಲೆ ನೀವು ಅದಕ್ಕೆ ಕ್ವಶನ್ ಮಾರ್ಕ್ಗಳು ಹಾಕೊಂಡು ಹೋಗಿ ನಮ್ಮನ್ನ ಹತ್ರ ಉತ್ತರ ಬಯಸಿದ್ರೆ ನಮ್ಗಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ MLAಗಳು ಕೊಡಿ ಅಂತ. ಸರ್, ಊಟಕ್ಕೆ ಕರಿಬೇಕಾಗಿದ್ದ ಅತ್ತೆ ಹತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ಅಳಿನ ಆತಿಥ್ಯ ಮಾಡೋರು ಯಾರು ಸರ್? 2 ತಿಂಗಳಾಯ್ತಲ್ಲ, ಆಗತ್ತೆ. ಊಟಕ್ಕೆ ಕರೆದ 2 ತಿಂಗಳಾಯ್ತು. ಸಂದರ್ಭ ಬರುತ್ತೆ, ಇನ್ನೊಂದು ವಾರದಲ್ಲಿ ನಾನೇ ಪ್ರೆಸ್ ಮೀಟ್ ಮಾಡ್ತೀನಿ. ಟೈಮ್ ತಗೊಳ್ತೀವಿ ಎಲ್ಲಾರು. ಅವ್ರನ್ನ ದಿನ ಭೇಟಿ ಮಾಡೋದು, ಅಪ್ಪ ಮಕ್ಳು ಭೇಟಿ ಮಾಡೋದು, ಯಾಕೆ ಮನೆಗೆ ಬಂದ್ರಿ ಅನ್ನೋ ತರ ಆಯ್ತು. ನೀವು ಅವ್ರನ್ನ ಭೇಟಿ ಮಾಡೋದು ಸರ್ವೇ ಸಾಮಾನ್ಯ. ನಾನು ಬೆಂಗಳೂರು ಈಗ ಬರೋಕ್ ಮುಂಚೆ ಮುಖ್ಯಮಂತ್ರಿ ಅವ್ರ ಮನೆಗೂ ಹೋಗಿದ್ದೆ. ಅಷ್ಟರಲ್ಲಿ ಅವ್ರ ಮೀಟಿಂಗ್ ಕೊಟ್ಟಾಗಿದ್ರು. ಫ್ರೆಂಡ್ಸ್ ಸಮಸ್ಯೆಗಳನ್ನೆಲ್ಲ ಹೇಳ್ಬೇಕಲ್ಲ ಸರ್? ಏನ್ ಹೇಳ್ತಾ ಇದೀನಿ ನಾನು, DK ಶಿವಕುಮಾರ್ ಸಾಹೇಬ್ರ ಮನೆಗೆ ಬರೋದನ್ನ ನೀವೇ ನಾನು ದಿನ ಬರ್ತೀನಿ. ನಾ ಮುಖ್ಯಮಂತ್ರಿ ಮನೆಗೂ ಹೋಗ್ತೀನಿ. ಅವ್ರ ಹತ್ರ ಇವತ್ತು ಅಲ್ಲಿ ನಾನು ಇದು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು. ಅಲ್ಲಿ MLAಗಳು ಮಂತ್ರಿಗಳಿದ್ರೆ ಅವ್ರನ್ನ ಮೀಟೇ ಮಾಡೋಕ್ಕಾಗಿಲ್ಲ ನಾನು. ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಗಳು ಮದುವೆ ಇದೆ, ಅದು ಇನ್ವಿಟೇಷನ್ ಕೊಡಿಸ್ಬೇಕಾಯ್ತು. ಅದನ್ನ ಮಾತ್ರ ಕೊಡಿಸಿದೀನಿ, ರಾಜಕೀಯ ಮಾತಾಡಿಲ್ಲ. ಎಲ್ಲ 35 ಜನನು ಬಂದು CM, DCM, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ನಮ್ಮ ಹಕ್ಕನ್ನ ಮಂಡಿಸ್ತೀವಿ. ಧನ್ಯವಾದಗಳು.